ಏನಾಯ್ತು, ನಾನು ಇಬ್ಬರ ಹತ್ರನೂ ಕೊಟೇಶನ್ ತಗೊಂಡೆ. ನಾನು ಹೇಳ್ದೆ ನನ್ಗೆ ಈ ತರ ಇನ್ನೊಂದು ಶೋರೂಮ್ ಅವ್ರು ಇಷ್ಟು ಕೊಡ್ತಾ ಇದಾರೆ ಅಂತ ಹೇಳಿದೆ. ನಾನು ಜೆನ್ಯೂನ್ ಆಗಿ ನೆಗೋಷಿಯೇಟ್ ಮಾಡಿ ಲಾಸ್ಟ್ ಅವ್ರು ಎಷ್ಟು ಕೊಡ್ತಾ ಇದಾರೆ ನಮ್ಗೆ ಹೇಳಿ, ನಾವು ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಒಂದು ಮ್ಯಾಕ್ಸಿಮಮ್ ಒಂದು 17-18 ಬರುತ್ತೆ. ಅದಕ್ಕಿಂತ ಮೇಲೆ ನಾನು ನೋಡಿಲ್ಲ ಇಲ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ವಿ4 ವ್ಲಾಗರ್ಸ್. ಸೊ ನಾವಿವತ್ತು ಬ್ರೆಜಾ ರಿವ್ಯೂ ಮಾಡ್ತಾ ಇದೀವಿ. ನಮ್ಮ ಜೊತೆ ರಾಹುಲ್ ಅವರಿದ್ದಾರೆ, ಅವ್ರದ್ದೇ ಕಾರ್ ಇದು. ಬನ್ನಿ ಕೇಳಿ ತಿಳ್ಕೊಳ್ಳೋಣ ಫುಲ್ ಪಾಸಿಟಿವ್ಸು ನೆಗೆಟಿವ್ಸು, ಅವರು ಈ ಕಾರ್ ಏನಕ್ಕೆ ಚೂಸ್ ಮಾಡಿದ್ರು, ಎಲ್ಲ ಡೀಟೇಲ್ಸ್ ಈ ವಿಡಿಯೋಲಿ ಕವರ್ ಮಾಡ್ತೀವಿ. ಸೊ ರಾಹುಲ್, ಫಸ್ಟ್ ಕ್ವಶನ್, ಈ ಕಾರಿಗೆ ಹೋಗ್ಬೇಕಾದ್ರೆ ಬೇರೆ ಯಾವ್ಯಾವ ಕಾರ್ ಟ್ರೈ ಮಾಡಿದ್ರಿ, ಆಮೇಲೆ ನಿಮಗೆ ಈ ಕಾರ್ ಸೆಟ್ ಆಗುತ್ತೆ ಅಂತ ಏನಕ್ಕೆ ಅನ್ಕೊಂಡು? ಆಕ್ಚುಲಿ ಇದನ್ನ ನಂದು ಫಸ್ಟ್ ಪ್ಲಾನ್ ಇದ್ದದ್ದು ಹ್ಯಾರಿಯರ್ ತಗೊಳಕ್ಕೆ ಅಂತ. ಈ ಸೆಗ್ಮೆಂಟ್ ಅಲ್ಲ, ಬೇರೆ ಸೆಗ್ಮೆಂಟ್. ನನ್ ಮುಂಚಿಂದಾನು ಹ್ಯಾರಿಯರ್ ಪ್ಲಾನ್ ಇತ್ತು, ಹ್ಯಾರಿಯರ್ಗೆ ಹೋಗ್ಬೇಕು ಅನ್ಕೊಂಡಿದ್ದೆ. ಬಟ್ ಎಟ್ ದಿ ಎಂಡ್ ಆ ಟೈಮ್ಗೆ ಡೀಸೆಲ್ ಸ್ಟಾಪ್ ಮಾಡೋದು ಅಂತ ಬಂತು. ಇವ್ರು ಹ್ಯಾರಿಯರ್ ಅವರು ಎಷ್ಟು ವರ್ಷ ಇರುತ್ತೆ ಅಂತ ಹೇಳಕ್ ಬಿಡ್ತಿರ್ಲಿಲ್ಲ. ಅಂಡ್ ಅದಕ್ಕೋಸ್ಕರ ಆಮೇಲೆ ಪೆಟ್ರೋಲು EV ಬರುತ್ತೆ ಅಂತ ಇದ್ದು ಸ್ವಲ್ಪ ವೆಯ್ಟ್ ಮಾಡೋಣ 5 years ಅನ್ಕೊಂಡು ಬೇರೆ ನೋಡಕ್ ಶುರು ಮಾಡಿದೆ. ಸೊ ಈ ಸೆಗ್ಮೆಂಟ್ ಅಲ್ಲಿ ವೆನ್ಯೂ ನೋಡಿದೆ ಫಸ್ಟ್. ವೆನ್ಯೂ ನೋಡಿದೆ, ಆಮೇಲೆ ಎಲ್ಲ ಆಟೋಮೆಟಿಕ್ ಇಲ್ಲ ಮ್ಯಾನ್ಯುಯಲ್? ಎಲ್ಲ ನಾನು ಮ್ಯಾನ್ಯುಯಲ್. ನಾನು ಊರಿಗೆ ಹೋಗಿ ಬರೋದು ಜಾಸ್ತಿ ಆಗಿರೋದ್ರಿಂದ ನನ್ಗೆ ಸ್ವಲ್ಪ ಡ್ರೈವಿಂಗ್ ಇರುತ್ತೆ. ಸೊ ಸ್ವಲ್ಪ ಮೈಲೇಜ್ ನೋಡ್ತಾ ಇದ್ದೆ. ಅಂಡ್ ಆಲ್ಸೋ ದಟ್ ನಂಗೆ ಒಂದ್ ಸ್ವಲ್ಪ ಮ್ಯಾನ್ಯುಯಲ್ ಸ್ವಲ್ಪ ಮುಂಚೆಯಿಂದನೂ ಓಡಿಸ್ ಅಭ್ಯಾಸ ಇದೆ. ಸೊ ಮ್ಯಾನ್ಯುಯಲ್ಲೇ ಮೈಂಡ್ ಅಲ್ಲಿ ಇತ್ತು, ಮ್ಯಾನ್ಯುಯಲ್ಲೇ ಮೈಂಡ್ ಅಲ್ಲಿ ಇಟ್ಕೊಂಡು ಹೋಗಿದ್ದೆ. ವೆನ್ಯೂ ನೋಡಿದೆ, ಆಮೇಲೆ ಕ್ರೆಟಾ ನೋಡಿದೆ. ಸೊ ಎರಡು ನನ್ಗೆ ಓಕೆ ಅನ್ನಿಸ್ತು. ಅಂಡ್ ಬಿಕಾಸ್ ನಾನ್ ಮುಂದ್ ಹೋಗಿ ಮತ್ತೆ ಇದನ್ನ ಇನ್ನೊಂದು ಪ್ಲಾನ್ ಅಲ್ಲಿ ಇತ್ತು, ಹಂಗಾಗಿ ಮಾರುತಿನೇ ನೋಡೋಣ ಅನ್ಕೊಂಡು ರೀಸೇಲ್ ಮೈಂಡ್ ಅಲ್ಲಿ ಇಟ್ಕೊಂಡೆ ತಗೊಂಡಿದ್ದೀರಿ? ರೀಸೇಲ್ ಅಲ್ಲೇ ಇಟ್ಕೊಂಡಿದ್ದೆ. ಸೊ ಮಾರುತಿ, ಅದಕ್ಕೆ ನೀವು ನೋಡಿರೋದನ್ನು ಹುಂಡಾಯಿ ನೋಡಿದೀರಾ? ಹುಂಡಾಯಿ ನೋಡಿದೆ ರೀಸೇಲ್ ಇಂದಾನೆ. ರೀಸೇಲ್ಗೆ ಹುಂಡಾಯಿ ನೋಡಿದೆ. ಹೊಂಡಾ ತಲೆ ಇರ್ಲಿಲ್ಲ, ಅಥವಾ ಮಾರುತಿ ಅಂಡ್ ಹುಂಡಾಯಿ ಬಿಟ್ಟು ಬೇರೆ ಯಾವ್ದು ತಲೆಯಲ್ಲಿ ಇರ್ಲಿಲ್ಲ. ಸೊ ಮಾರುತಿಗೆ ಬಂದಾಗ ಇದನ್ನ ನೋಡಿದೆ. ನೆಕ್ಸ್ಟ್ ಕ್ರೆಟಾ ವೆನ್ಯೂ ನೋಡಿದೆ. ಅದು ಎರಡು ಯಾಕೋ ನನ್ಗೆ ಟೆಸ್ಟ್ ಡ್ರೈವ್ ಓಕೆ ಅನ್ನಿಸ್ತು. ಅಂಡ್ ನಾನು ಊರಿಗೆ ಹೋಗಿ ಬರ್ತಾ ಇರೋದ್ರಿಂದ ಅಲ್ಲಿ ಸಿಗೋ ಪಾರ್ಟ್ಸ್ ಎಲ್ಲ ಮಾರುತಿದು ಇದಂದ್ರೆ ಎಲ್ಲೋದ್ರೂ ಸಿಗುತ್ತೆ, ಯಾವ್ದಾದ್ರು ಚಿಕ್ಕ ಗ್ಯಾರೇಜ್ ಅಲ್ಲೂ ಸಿಗುತ್ತೆ, ಸ್ಪೇರ್ ಪಾರ್ಟ್ ಸಿಗತ್ತೆ. ಸೊ ಹಂಗಾಗಿ ಅದನ್ನು ಒಂದ್ ತಲೆಯಲ್ಲಿ ಇಟ್ಕೊಂಡು ಮಾಡಿದೆ. ಸೊ ಇದು ಚೆನ್ನಾಗ್ ಅನ್ಸ್ತು ನಂಗೆ. ಮ್ಯಾನ್ಯುಯಲ್ ಅದೇ ಹ್ಯಾರಿಯರ್ ಟೆಸ್ಟ್ ಡ್ರೈವ್ ಮಾಡಿದಾಗ ಅದ್ರ ಕ್ಲಚ್ ಒಂದ್ ಸ್ವಲ್ಪ ಇನ್ನೂ ಒಳಗಿತ್ತು, ತುಂಬಾ ಒಳಗಿತ್ತು. ಅದನ್ನೆಲ್ಲ ಟೆಸ್ಟ್ ಡ್ರೈವ್ ಮಾಡಿದಾಗ ಇದು ಓಕೆ. ಸೊ ನಿಮ್ ರಿಕ್ವೈರ್ಮೆಂಟ್ ಗೆ ರೀಸೇಲ್ ಮೈಂಡ್ ಅಲ್ಲಿ ಇಟ್ಕೊಂಡು ಔಟ್ಸ್ಕರ್ಟ್ಸ್ ಅಲ್ಲಿ ಹೋದ್ರೂ ಸ್ಪೇರ್ಸ್ ಅವೈಲೇಬಲ್ ಇರೋ ತರ ನೋಡ್ಕೊಂಡು ಈ ಗಾಡಿ ಚೂಸ್ ಮಾಡಿದ್ರಿ. ಆನ್ ರೋಡ್ ಎಷ್ಟು ಬಿತ್ತು ನಿಮ್ಗಿದು? ಸೊ ನಾನು ಇದನ್ನ ಬುಕ್ ಮಾಡಿದ್ದು 2024 ಡಿಸೆಂಬರ್ ಅಲ್ಲಿ ಬುಕ್ ಮಾಡಿದ್ದು. ಇಯರ್ ಎಂಡ್ ಆಫರ್ ಸಿಕ್ತು ನನಗೆ. 2025ಗೆ ನಾನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡೆ. ಸೊ 2024 ಗಾಡಿ 2025 ರಿಜಿಸ್ಟ್ರೇಷನ್ ಬಂತು. ಸೊ ಎಲ್ಲ ಸೇರಿ ನನಗೆ 14.2 ಆಯ್ತು. ಅಂದ್ರೆ ನಾರ್ಮಲ್ ಆಗಾದ್ರೆ ಎಷ್ಟಾಗ್ತಿತ್ತು? ಇಯರ್ ಎಂಡ್ ಆಫರ್ ಇಲ್ಲ, ಇನ್ನೊಂದು ಅಟ್ಲೀಸ್ಟ್ ಒಂದು 50-60 ಸಾವಿರ ಎಕ್ಸ್ಟ್ರಾ ಬೀಳೋದು. ನೀವು ಡಿಸೆಂಬರ್ ಅಲ್ಲಿ ಬುಕ್ ಮಾಡಿದೆ. ಅಂಡ್ ನನಗೆ ಒಂದು 3-4 ಇದು ಶೋರೂಮ್ ಅವರದ್ದು ಆಫರ್ ಇತ್ತು. ಏನಾಯ್ತು, ನಾನು ಇಬ್ಬರ ಹತ್ರನೂ ಕೊಟೇಶನ್ ತಗೊಂಡೆ. ನಾನು ಹೇಳ್ದೆ ನನ್ಗೆ ಈ ತರ ಇನ್ನೊಂದು ಶೋರೂಮ್ ಅವ್ರು ಇಷ್ಟು ಕೊಡ್ತಾ ಇದಾರೆ ಅಂತ ಹೇಳಿದೆ. ನಾನು ಜೆನ್ಯೂನ್ ಆಗಿ ನೆಗೋಷಿಯೇಟ್ ಮಾಡಿ ಲಾಸ್ಟ್ ಅವ್ರು ಎಷ್ಟು ಕೊಡ್ತಾ ಇದಾರೆ ನಮ್ಗೆ ಹೇಳಿ, ನಾವು ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಯಾರು ಜಾಸ್ತಿ ಆಫರ್ ಕೊಟ್ರು, ನಾನ್ ಆಮೇಲೆ ಇವ್ರು ಇನ್ನೊಂದು ಕೊಟ್ರು. ನಾನು ಅವ್ರಿಗೆ ವಾಪಸ್ ಹೋಗಿಳ್ದೆ, ಹಿಂಗೆ ಇನ್ನೊಂದು ಶೋರೂಮ್ ಅವರು ಜಾಸ್ತಿ ಕೊಡ್ತಾರೆ ಅಂತ. ಸೊ ಹಂಗೆ ಮಾಡಿ 20-30-40 ತಂದ್ಬಿಟ್ಟು ಲಾಸ್ಟಿಗೆ ಒಂದು 50-60,000. ಸೂಪರ್. ಸೊ ಒಳ್ಳೆ ಡೀಲ್ ಅಲ್ಲೇ ತಗೊಂಡಿದ್ದೀರ ಹಾಗಾದ್ರೆ. ಒಂದೇನಂದ್ರೆ ಅದೇ 2024 ಗಾಡಿ ಆಯ್ತು, ಯಾಕಂದ್ರೆ ಎಲ್ಲರೂ 2025 ಬರೋ ಟೈಮ್ಗೆ ಹೊಸ ಗಾಡಿ ಯೋಚನೆ ಮಾಡ್ತಿದ್ರು. ಬಟ್ ನಿಮ್ಗೆ ಆಫರ್ ಬಂತು ಅಂತ ನಂಗೆ ಒಂದು 50-60 ಸಾವಿರ ನಂಗೆ ಅಲ್ಲೇ ಉಳಿದಿದ್ರಿಂದ ರೀಸೇಲ್ ನನಗೆ ಅದೊಂದು 50-60 ಸಾವಿರ ಪ್ಲಸ್ ಒಂದು 20-30 ಹೋದ್ರು ನನ್ಗೆ ಅಷ್ಟೊಂದು ತಲೆ ಬಿಸಿ ಇರಲ್ಲ. ಇದು ಆನ್ ರೋಡ್ ಮೈಲೇಜ್ ಎಷ್ಟು ಬರುತ್ತೆ ನೀವು ಟ್ರ್ಯಾಕ್ ಮಾಡಿರೋದು? ಸೊ ಇದಕ್ಕೆ ನಾನು ನೋಡ್ತಾ ಇದ್ದಿದ್ದು ಹೈವೇಲಾದ್ರೆ ಒಂದು ಮ್ಯಾಕ್ಸಿಮಮ್ ಒಂದು 17-18 ಬರುತ್ತೆ. ಅದಕ್ಕಿಂತ ಮೇಲೆ ನಾನು ನೋಡಿಲ್ಲ ಇಲ್ಲಿ ತನಕ. ನಾನು ಎಷ್ಟೇ ಕೇರ್ಫುಲ್ ಆಗಿ ಡ್ರೈವ್ ಮಾಡ್ಕೊಂಡು ಹೋದ್ರು 17-18 ರೇಂಜ್ ಮ್ಯಾಕ್ಸ್. ಪೆಟ್ರೋಲ್ ಅಲ್ವಾ? ಪೆಟ್ರೋಲ್, ಇದು ಪೆಟ್ರೋಲ್ ವರ್ಷನ್ ಇದು. ಮತ್ತೆ ಟಾಪ್ ಎಂಡ್ ಮ್ಯಾನ್ಯುಯಲ್ ಅಲ್ಲಿ ಟಾಪ್ ಎಂಡ್ ಬರುತ್ತೆ ಇದು. ZXi
ZXi ಪ್ಲಸ್ ZXi ಪ್ಲಸ್ ಅನ್ಸತ್ತೆ ಇದು. ಸೊ ಬ್ರೆಜಾಲಿ ಟಾಪ್ ಎಂಡ್ ಟಾಪ್ ಅಂಡ್ ಪೆಟ್ರೋಲ್ ಬಟ್ ವಿತ್ ಸಿಂಗಲ್ ಕಲರ್ ಇದು. ಇದ್ರಲ್ಲೇ ಡ್ಯುಯಲ್ ಕಲರ್ ಬರುತ್ತೆ, ಓಕೆ, ರೆಡ್ ಅಂಡ್ ಬ್ಲಾಕ್, ರೆಡ್ ಅಂಡ್ ವೈಟ್ ಏನೋ ಬರುತ್ತೆ. ಇದು ಸಿಂಗಲ್ ಟೋನ್ ಅಲ್ಲಿ ಟಾಪ್ ಮಾಡೆಲ್ ಇದು. ಮೇನ್ ಆಗಿ ನನ್ಗೆ ಬೆಂಗಳೂರಲ್ಲಿ ಓಡಿಸೋದ್ರಿಂದ ನನ್ಗೆ ಐ ವಾಂಟೆಡ್ ಟು ಹ್ಯಾವ್ ದೋಸ್ ಕ್ಯಾಮೆರಾಸ್. ತಾನು 360 ಡಿಗ್ರಿ ಕ್ಯಾಮೆರಾನು ಇದೆ. ಇದು ZXi ಪ್ಲಸ್ ಆಗಿರೋದ್ರಿಂದ 360 ಡಿಗ್ರಿ ಕ್ಯಾಮೆರಾ ಒಂದು ಎಕ್ಸ್ಟ್ರಾ ಬರುತ್ತೆ. ಅದೇ ರೇಟ್ ಅಲ್ಲಿ ನಿಮ್ಗೆ ಎಲ್ಲ ಫೀಚರ್ಸ್ ಎಲ್ಲದು ಬಂತು. ಸೊ ಬಟ್ ವಿತ್ ಇನ್ ದ ಸಿಟಿ ಆದ್ರೆ ನನ್ಗೊಂದು 13 ಇಂದ 14 ಅಟ್ ಮ್ಯಾಕ್ಸ್ ಬರುತ್ತೆ ಅಷ್ಟೇ, ಡಿಪೆಂಡಿಂಗ್ ಆನ್ ಎಲ್ಲಿ ಯಾವ ಏರಿಯಾದಲ್ಲಿ ಓಡಿಸ್ತೀನಿ. ಬಂಪರ್ ಟು ಬಂಪರ್ ಅಂದ್ರೆ ಇನ್ನ ಸ್ವಲ್ಪ ಡ್ರಾಪ್ ಆಗುತ್ತೆ. ಹಾ, ಡ್ರಾಪ್. ಬಟ್ ಆವರೇಜ್ 16 to 18. ಓಕೆ. ಸರ್ವಿಸ್ ಎಷ್ಟು ಸರ್ವಿಸ್ ಅಂದ್ರೆ ಎಷ್ಟು ಕಿಲೋಮೀಟರ್ ಓಡಿಸಿದೀರಾ ಇದು? ಇದೀಗ ನಂದು 15,000 ಆಯ್ತು 2 years ಅಲ್ಲಿ. ಹಾ, 1.5 year 15,000 ಆಯ್ತು. ಓಕೆ. ಅಂಡ್ 3 ಸರ್ವಿಸು ಆಗಿದೆ. ಸೊ ಮಾರುತಿ ಅವರದ್ದು 1000 ಒಂದು ಬರುತ್ತೆ, 5000 ಒಂದು ಬರುತ್ತೆ, 10,000 ಒಂದು ಬರುತ್ತೆ. ಸೊ 3 ಸರ್ವಿಸು ಫ್ರೀ ಸರ್ವಿಸ್ ಮುಗ್ದಿದೆ. ಫಸ್ಟ್ 2 ಸರ್ವಿಸ್ ಅಲ್ಲಿ ಏನೂ ಇರ್ಲಿಲ್ಲ, ಅವರೇ ಮನೆಗೆ ಬಂದು ಪಿಕ್ ಮಾಡ್ಕೊಂಡು ತಗೊಂಡು ಹೋಗಿ ಎಲ್ಲ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸ್ ಇದೆ, ಎಲ್ಲದು ಇದೆ. ಮತ್ತೆ ಅವರೇ ಕಾಲ್ ಮಾಡಿ ಇಂತಿಂತದ್ದು ಟೈಮ್ಗಿದೆ ನಾವು ನಮ್ಮ ಹುಡುಗರನ್ನ ಕಳಿಸ್ತೀವಿ ಅಂತ ಹೇಳಿ ಅವರು ಕಳಿಸ್ಬಿಟ್ಟು. ಸರ್ವಿಸ್ ಎಕ್ಸ್ಪೀರಿಯನ್ಸ್ ಎಲ್ಲ ಸೂಪರ್ ಚೆನ್ನಾಗಿತ್ತು ಅವರದ್ದು. ಅವ್ರು ತಗೊಂಡೋಗಿ ಮತ್ತೆ ಅವ್ರು ಒಂದು ಚಿಟ್ ಕಳಿಸ್ತಾರೆ, ಯಾವ್ದು ಏನೇನಿದೆ, ಏನೇನ್ ಚೇಂಜ್ ಎಸ್ಟಿಮೇಷನ್ ಎಲ್ಲ ಕೊಡ್ತಾರೆ. ಸೊ ಫಸ್ಟ್ ಸರ್ವಿಸ್ ಫ್ರೀ ಆಯ್ತು ಅಂಡ್ ಏನೂ ಇಶ್ಯೂ ಬಂದಿರ್ಲಿಲ್ಲ. ಬಟ್ ಥರ್ಡ್ ಸರ್ವಿಸ್ ಅಲ್ಲಿ ಅವರು ಒಂದು ಇದು ವೀಲ್ ಅಲೈನ್ಮೆಂಟ್ ಮತ್ತೆ ವೀಲ್ ಬ್ಯಾಲೆನ್ಸಿಂಗ್ಗೆ ಅರೌಂಡ್ 5,000 ಏನೋ ಕೇಳಿದ್ರು ಅದಕ್ಕೆ, ವಿಚ್ ತುಂಬಾ ಕಾಸ್ಟ್ಲಿ ಅನಿಸ್ತು. ನೀವು ಆಚೆ ಮಾಡಿಸ್ಕೊಂಡು ನಾನು ಹೊರಗಡೆ ಮಾಡಿಸ್ಕೊಂಡೆ 1,500 1,400 ಲೆಕ್ಕದಲ್ಲಿ ನನಗೆ ಅದಾಯ್ತು. ಬಟ್ 3 ಸರ್ವಿಸ್ ಅಲ್ಲಿ ನನ್ಗೆ ಏನು ಇದು ಬಂದಿಲ್ಲ, ಕಾಸ್ಟ್ ಬಂದಿಲ್ಲ. ಸೊ ಆವರೇಜ್ ಎಷ್ಟು ಬರ್ತಾ ಇದೆ ಸರ್ವಿಸ್ ಕಾಸ್ಟ್ ನಿಮ್ ಪ್ರಕಾರ? ಅಂದ್ರೆ ಥರ್ಡ್ ಸರ್ವಿಸ್ ನಂಗೆ ಆಲ್ಮೋಸ್ಟ್ ಫ್ರೀನೇ ಆಯ್ತು. ಅವ್ರು 5,000 ಅದ್ ನೀವು ಮಾಡಿಸಿದ್ರೆ ಎಕ್ಸ್ಟ್ರಾ ಆಗಿದೆ. ಸೊ 3 ಸರ್ವಿಸ್ಗೆ ನಂಗೆ ನೆಕ್ಸ್ಟ್ ಸರ್ವಿಸ್ ಮಾಡಿಸಿದ್ರೆ ಐಡಿಯಾ ಗೊತ್ತಾಗುತ್ತೆ. ಮೇ ಬಿ ಒಂದು 5,000 to 6,000 ರೇಂಜ್ ಅಲ್ಲಿ ಬರ್ಬೋದು, ಅದಕ್ಕಿಂತ ಜಾಸ್ತಿ ಇರಲ್ಲ. ಓಕೆ. ಸೊ ಅವರು ಹೇಳೋ ಪ್ರಕಾರನು ಇದಕ್ಕೆ ಏನು ಅಂತ ನಾವು ಹೆಂಗ್ ಓಡಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾರ್ಮಲ್ ನಿಮ್ದು ಆಯಿಲ್ ಚೇಂಜ್ ಹೆಂಗು ಕಮ್ಮಿ ರೇಟ್ ಸಿಗುತ್ತೆ. ಸೊ ಆಯಿಲ್ ಚೇಂಜು ಇದ್ರ ಚೇಂಜ್ ಎಲ್ಲ ಬಿಟ್ಟು ಮತ್ತೆ ಬೇರೆದೇನೋ ನಾವು ಏನಾದ್ರು ಮಾಡ್ಕೊಂಡ್ರೆ ಮಾತ್ರ ಎಕ್ಸ್ಟ್ರಾ ಬರುತ್ತೆ, ಬಿಟ್ರೆ ಇದೆಲ್ಲ ನಾರ್ಮಲ್ ಆಗಿದೆ. ಈ ಹಿಂದೆ ಮುಂದೆ ಲೆಗ್ ರೂಮ್ ಎಲ್ಲ ಚೆನ್ನಾಗಿದೆ ಅಂತ. ಚೆನ್ನಾಗಿದೆ. ಈಗ ಅರೌಂಡ್ ಹೈಟ್ ಇರೋರು ಕುತ್ಕೊಂಡ್ರು ತೊಂದರೆ ಇಲ್ಲ. ನಾನು 5'10" ಇದ್ದೀನಿ. ಸೊ ನನ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಹಿಂದ್ಗಡೆನೂ ಕೂತೀನಿ, ಮುಂದ್ಗಡೆ ಅಂತೂ ಆರಾಮಾಗಿ ಆಗುತ್ತೆ. ಸೊ ಸ್ಪೇಸ್ ಇಶ್ಯೂ ಎಲ್ಲ ಏನು ಇಲ್ಲ. 6 feet ತನಕ ಅಟ್ ಲೀಸ್ಟ್ 3 ಜನ ಆರಾಮಾಗಿ ಕೂತ್ಕೊಂಡು ಕಾಲ್ ಆರಾಮಾಗಿ ಇಟ್ಕೊಳ್ಳೋಕೆ. ಸೊ ಡಿಕ್ಕಿ ಸ್ಪೇಸ್ ಒಂದ್ಸಲಿ ತೋರಿಸ್ಬಿಡ್ತೀರಾ? ಓಕೆ. ಸೊ ತುಂಬಾ ದೊಡ್ಡದೇ ಬರುತ್ತೆ. ಸ್ಪೇರ್ ವೀಲ್ ಕಾರ್ ಜೊತೆನೆ ಕೊಟ್ಟಿದ್ದಾರೆ, ಇಲ್ಲ ಸೆಪರೇಟ್ ತಗೊಂಬೇಕಾ? ಇಲ್ಲ ಅದು ಎಲ್ಲ ಇದ್ರಲ್ಲಿ ಏನೇನಿದೆ ಎಲ್ಲಾನು ಶೋರೂಮ್ ಇಂದ ಸ್ಟಾಕ್ ಅಲ್ಲೇ ಬಂದಿರೋದು. ಓಕೆ. ಅದೇ ಒಂದು 2 suitcases ಪ್ಲಸ್ 2 bags ಆರಾಮಾಗಿ ಇಟ್ಸುತ್ತೆ. ಸೈಡ್ ಅಲ್ಲಿ ಲೈಟ್ ಕೊಟ್ಟಿದ್ದಾರೆ. ಹಾ, ಲೈಟು ಇದೆ. ಅಂಡ್ ಎವ್ರಿ ಡೋರ್ಗೆನು ಒಂದು ಬ್ಲೂ ಕಲರ್ ಲೈಟ್ ಇದೆ. ಸೊ ಅಸಿಸ್ಟ್ ತರ ನಮ್ಗೆ ನೈಟ್ ಟೈಮ್ ಹೆಲ್ಪ್ ಆಗುತ್ತೆ. ಅಂದ್ರೆ ಏನ್ ಹೇಳ್ತೀರಾ? ನೆಗೆಟಿವ್ಸ್ ಅಂದ್ರೆ ಏನ್ ಹೇಳ್ತೀರಾ ನೀವು ನೋಡಿರೋ ಪ್ರಕಾರ? ಆಲ್ಮೋಸ್ಟ್ 15,000 ಕಿಲೋಮೀಟರ್ಸ್ ಓಡಿಸಿದೆ. ಪಾಸಿಟಿವ್ ಅಂದ್ರೆ ನನಗೆ ತುಂಬಾ ಉಪಯೋಗ ಆಗೋದು ಇದು ಐಡಲ್ ಸ್ಟಾರ್ಟ್ ಮತ್ತೆ ಸ್ಟಾಪ್ ಇದೆ. ಸೊ ನಾನು ಟ್ರಾಫಿಕ್ ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲರೂ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ, ನ್ಯೂಟ್ರಲ್ ನಿಲ್ಸಿದ ತಕ್ಷಣ ಆಫ್ ಆಗುತ್ತೆ. ನೆಕ್ಸ್ಟ್ ಟೈಮ್ ನಾನು ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ನಂದು ಪೆಟ್ರೋಲ್ ಬರ್ನ್ ಮಾಡ್ಬೇಕು ಅಂತಿರಲ್ಲ. ಸೊ ಅದು ತುಂಬಾ ಚೆನ್ನಾಗಿದೆ. ಮತ್ತೆ ಹಿಲ್ ಹೋಲ್ಡ್ ಇದೆ, ಇದು ಹಿಲ್ ಅಸಿಸ್ಟ್ ಇದೆ. ಸೊ 14.5ಗೆ ನಿಮ್ಗೆ ಎಲ್ಲದು ಬಂದಂಗ ಎಲ್ಲ ಕೊಟ್ಟಿದ್ದಾನೆ. 360 ಡಿಗ್ರಿ ಕ್ಯಾಮ್ರಾ, ಹಿಲ್ ಹೋಲ್ಡ್. ಹೌದು, 360 ಕ್ಯಾಮ್ರಾನು ನನ್ಗೆ ಎಲ್ಲಾರು ಬೆಂಗಳೂರಲ್ಲಿ ಸಣ್ಣ ರಸ್ತೆಯಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ನನಗೆ. ಆ ಕಡೆ ಈ ಕಡೆ ನನ್ಗೆ ಆಲ್ಮೋಸ್ಟ್ ಈ ಪಾರ್ಟ್ ಸ್ಟಾರ್ಟಿಂಗ್ ಪಾರ್ಟ್ ನನಗೆ ಅಷ್ಟು ಎಲ್ಲಾನು ಕವರ್ ಆಗುತ್ತೆ. ಬಟ್ ಅದಿರೋದ್ರಿಂದ ನಂಗೆ ನೀಟಾಗಿ ಗೊತ್ತಾಗುತ್ತೆ ಎಷ್ಟು ಇದಿದೆ ಅಂತ. ಮತ್ ಮುಂದ್ಗಡೆ ಹೆಂಗೂ ಇದೆ. ಸೊ ಅದು ಇಂಪಾರ್ಟೆಂಟ್ ಇದೆ. ಮತ್ತೆ ಅದೇ ಹೇಳ್ದಂಗೆ ಹಿಲ್ ಅಸಿಸ್ಟ್ ತುಂಬಾ. ನನ್ನ ವೈಫ್ ಊರು ಸ್ವಲ್ಪ ಗುಡ್ಡಗಾಡು ಪ್ರದೇಶ. ಸೊ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಎಲ್ಲ ಏನಾರು ಮುಂದ್ಗಡೆ ಗಾಡಿ ಬಂತು ಅಂದ್ರೆ ಸ್ವಲ್ಪ ಹಿಲ್ ಹೋಲ್ಡ್ ಎಲ್ಲ ಚೆನ್ನಾಗಿದೆ. ಅದ್ರದ್ದು ತುಂಬಾ ಉಪಯೋಗಿಸ್ಕೊಂಡಿದ್ದೀನಿ. ಮತ್ತೆ ಹಿಂದ್ಗಡೆದು ಬ್ಯಾಕ್ ಸೀಟ್ ಇದು ಎಲ್ಲ ಚೆನ್ನಾಗಿದೆ. 3 ಜನ ಕುತ್ಕೋಬಹುದು, ಆರಾಮಾಗಿ ಕುತ್ಕೋಬಹುದು ನಾವು. ಅರೌಂಡ್ ಈ ಸೆಗ್ಮೆಂಟ್ ಅಲ್ಲಿ ಇದು ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ಹೌದೌದು, 3 ಜನ ಆರಾಮಾಗಿ ಒಂದು 200-300 ಕಿಲೋಮೀಟರ್ಸ್ ವಿತೌಟ್ ಎನಿ ಇಶ್ಯೂಸ್ ಆರಾಮಾಗಿ ಹೋಗಿ ಬಂದಿದ್ದೀವಿ. ಸೊ ಅದ್ರದ್ದು ಏನೂ ಪ್ರಾಬ್ಲಮ್ ಬಂದಿಲ್ಲ.
ಅಂಡ್ ಮುಂದ್ಗಡೆ ಕೂತವ್ರಿಗಂತೂ ಆರಾಮ್ ಇದ್ದೇ ಇದೆ. ಡ್ರೈವರ್ So, ಸೀಟ್ ಏನು ನಾರ್ಮಲ್ problem ಆಗೇ ಇಲ್ಲ. ಇರುತ್ತೆ. ಹೌದು. ಅಷ್ಟೇ ಅನ್ಸತ್ತೆ. ಹಿಂದ್ಗಡೆ ಇದು ಲಗೇಜ್ ಸ್ಪೇಸು ಚೆನ್ನಾಗಿದೆ. ಓಕೆ. ತುಂಬಾನೇ ಸ್ಪೇಸ್ ಇದೆ, 3-4 ಆರಾಮಾಗಿ ಡೇಸ್ ಟ್ರಿಪ್ ಹೋದ್ರೆ ಆರಾಮಾಗಿ ಮಾಡ್ಬೋದು. 2 ಸೂಟ್ ಕೇಸ್ ಬೇಕಾದ್ರೆ ಒಂದ್ರ ಮೇಲೆ ಒಂದು ಸೈಡಿಗೆ ಒಂದು ಬ್ಯಾಗ್ ಇಡೋಷ್ಟು ಜಾಗ ಜಾಗ ಇದೆ. ಆರಾಮಾಗಿದೆ. ಓಕೆ. ನೆಗೆಟಿವ್ಸ್ ಅಂದ್ರೆ ಏನ್ ಹೇಳ್ತೀರಾ? ನೆಗೆಟಿವ್ಸ್ ಆಫ್ ಕೋರ್ಸ್ ಮೈಲೇಜ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬಂದಿದ್ರೆ ಮಾರುತಿ Okay. ಲೆಕ್ಕಕ್ಕೆ ಇದು ಕಮ್ಮಿನೇ ಆಯ್ತು. ಸೊ ಬಟ್ ಅದೇ ಡೀಸೆಲ್ ಅಲ್ಲಿ ನಾನು ಜಾಸ್ತಿ ಕೇಳಿದೀನಿ. ಪೆಟ್ರೋಲ್ ಮೈಲೇಜ್ ಬ್ರೆಜರ್ ಇವತ್ತೇ ನಾನು ಕೇಳ್ತಾ ಹೌದು. ಇದು ನನ್ಗೆ ಎಲ್ಲರೂ ಮಾರುತಿ ಅಂಡ್ 1213 ಅಂತ ಹೇಳಿದಾಗ ತುಂಬಾ ಕಮ್ಮಿನೇ ಆಯ್ತು ಅಂತಾರೆ. ಸೊ ನಾನು ಥರ್ಡ್ ಸರ್ವಿಸ್ ಆದ್ಮೇಲೆ ಪ್ರಾಬ್ಲಿ ಪಿಕಪ್ ಜಾಸ್ತಿ ಆಗುತ್ತೆ ಅನ್ಕೊಂಡಿದ್ದೆ, ಆಗ್ಬೋದು. ಬಟ್ ಇಟ್ಸ್ ಸ್ಟಿಲ್ Same. ಸೇಮ್. ಹ್ಮ್. ಏನು ಜಾಸ್ತಿ ಆಗ್ಲಿಲ್ಲ. ಮೈಲೇಜ್ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಗಾಡಿ ತಗೊಂಡ್ರೆ ಸ್ವಲ್ಪ ಪೆಟ್ ಅವರಿಗೆ ಬೀಳ್ಬೋದು. ಸ್ವಲ್ಪ ಯಾಕೆಂದ್ರೆ ಈಗ ನೀವು ಮೈಲೇಜ್ ನೋಡ್ತೀರಾ ಅಥವಾ ಇದು ಏನು ಟೆಕ್ನಾಲಜಿ ಟೆಕ್ನಾಲಜಿ ನೋಡ್ತೀರಾ, ಫೀಚರ್ಸ್ ನೋಡ್ತೀರಾ. ಸೊ ನೀವು ಫೀಚರ್ಸ್ ಇಲ್ಲ, ಈ ಕಡೆ ಮೈಲೇಜ್ ಮೈಲೇಜ್ ಇಲ್ಲ ಅಂದ್ರೆ ಬರೀ ಮೈಲೇಜ್ ಮೈಂಡ್ ಅಲ್ಲಿ ಇಟ್ಕೊಂಡ್ ಬರೋರಿಗೆ ಈ ಕಾರ್ ಪೆಟ್ರೋಲ್ ವೇರಿಯಂಟ್ ತಗೊಂಡ್ರೆ ಸ್ವಲ್ಪ ಪೆಟ್ ಬೀಳತ್ತೆ. ಅದೊಂಚೂರು ಪ್ರಾಬ್ಲಮ್ ಇದೆ. ಪ್ರಾಬ್ಲಿ ಮೇ ಬಿ ನೆಕ್ಸ್ಟ್ ಟೈಮ್ ಸರ್ವಿಸಿಗೆ ಹೋದಾಗ ಅವ್ರ ಹತ್ರ ಕೇಳಿ ಕೇಳಿ ಟ್ಯೂನ್ ಮಾಡಿಸ್ಕೊಬೇಕು.